ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಧನುರ್ಮಾಸ, ಮಾರ್ಗಶೀರ್ಷ ಮಾಸ, ಈ ವಿಷಯ ಬಗ್ಗೆ ಮೊದಲೇ ಹೇಳಿದ್ದಾನೆ. ಈ ಧನುರ್ಮಾಸದಲ್ಲಿ ತುಂಬ ವಿಶೇಷ ಏನು ಹಾಗೆ ಅಂತ ಕೇಳಿದರೆ, ಧನುರ್ಮಾಸದಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ, ಸಂಧ್ಯಾ ವಂದನ, ದೇವರ ಪೂಜೆಯನ್ನು ಮುಗಿಸಿ ಬೆಳಿಗ್ಗೆ 6:30 ಒಳಗಡೆ, ಅಂದರೆ ಸೂರ್ಯ ಉದಯ ಆಗುವುದಕ್ಕೂ ಮುಂದಡೆ ನಕ್ಷತ್ರ ಇರುವ ಕಾಲದಲ್ಲಿ ಹುಗ್ಗಿ ಅಂತ ಹೇಳ್ತಾರೆ. ಪೊಂಗಲ್ ಬೇರೆ, ಹುಗ್ಗಿ ಬೇರೆ, ಸ್ವಲ್ಪ ವ್ಯತ್ಯಾಸ ಇರಬಹುದು. ಈ ಹುಗ್ಗಿಯನ್ನು ನೈವೇದ್ಯ ಮಾಡಬೇಕು ದೇವರಿಗೆ ಅಂತ. ನೈವೇದ್ಯ ಮಾಡಿ ಪೂಜೆಯನ್ನು ಮುಗಿಸಬೇಕು. ಅಂದರೆ ನಕ್ಷತ್ರ ಇರುವ ಸಂದರ್ಭದಲ್ಲೇ ಈ ಹುಗ್ಗಿಯನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ವಿಶೇಷವಾದ ಫಲ ಅಂತ ಹೇಳ್ತಾರೆ. ಬೇರೆ ತಿಂಗಳಿಗೆ ಇದೆಲ್ಲ ಇಲ್ಲ, ಈ ತಿಂಗಳಿಗೆ ಮಾತ್ರ ಇದು. ಏಕ ಧನುರ್ಮಾಸದಲ್ಲಿ ವಿಶೇಷ ಅಂತ ಹೇಳಿದರೆ, ಈ ಒಂದು ತಿಂಗಳ ಧನುರ್ಮಾಸದಲ್ಲಿ ಒಂದು ದಿನ ಈ ನಕ್ಷತ್ರ ಇರುವ ಕಾಲದಲ್ಲೇ ಹುಗ್ಗಿಯನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡೋದರಿಂದ ಏನು ಪ್ರಯೋಜನ ಹಾಗೆ ಅಂತಂದರೆ, ಕೋದಂಡಸ್ಥೆ ಸವಿತರಿ ಪ್ರತ್ಯೂಷೆ ಪೂಜನಾಧರೇ ಸಹಸ್ರಾಬ್ಧಾರ್ಚನ ಫಲಂ ದಿನಂ ನೈಕೇನ ಲಭ್ಯತೆ ಹಾಗೆ ಅಂತ. ಈ ಒಂದು ದಿನ ಧನುರ್ಮಾಸದಲ್ಲಿ ಒಂದು ದಿನ ಬೆಳಗ್ಗೆ ನಕ್ಷತ್ರ ಇರುವ ಕಾಲದಲ್ಲಿ ಹುಗ್ಗಿ ನೈವೇದ್ಯವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡುವುದರಿಂದ 1 ವರ್ಷ 1000 ವರ್ಷ ಕಾಲ, 1 ತಿಂಗಳು 1 ವರ್ಷ ಹಾಗಂತ ಹೇಳ, 1000 ವರ್ಷ ಕಾಲ ಸಹಸ್ರಾಬ್ಧ ಅರ್ಚನ ಫಲಂ, ಸಹಸ್ರಾಬ್ಧ ಅರ್ಚನ ಫಲಂ, 1000 ವರ್ಷ ದೇವರ ಪೂಜೆ ಮಾಡಿದರೆ ಏನು ಫಲ ಬರ್ತೀಯೋ ಅದು ಬರುತ್ತೆ ಹಾಗೆ ಅಂತ ಹೇಳ್ತಾರೆ. ಅಷ್ಟು ವಿಶೇಷವಾದ ಈ ಧನುರ್ಮಾಸ ಒಂದು ದಿನದ ಪೂಜೆ. ಅದೇ ಕಾರಣ ಒಂದು ದಿನ ಪೂಜೆ ಮಾಡಿದರೆ ಸಾಕು, ಬೆಳಿಗ್ಗೆ ಎದ್ದು ಬಿಡಿ ಎಲ್ಲ ಬೇಗ ಎದ್ದು ಮಾಡಿ ಪೂಜೆ ಮಾಡಿ ಮುಗಿಸಿ ಆಮೇಲೆ ಎಲ್ಲ ಮೂಟೆ ಕಟ್ಟಿ ದೇವರನ್ನು ಓವರಿಟ್ಟು ಪೂಜೆ ಮಾಡೋದು ಹಾಗೆ ಅಂತ ಅರ್ಥ ಇಲ್ಲ. ಅದಕ್ಕೆ ಒಂದು ದಿನ ಪೂಜೆ ಮಾಡಿದರೆ ಎಷ್ಟು ಫಲ ಬರುತ್ತೆ ಅಂತಂದರೆ, ಆದಷ್ಟು ಪ್ರಾಕ್ಟಿಕಲಾಗಿ ಸಾಧ್ಯವೇ ಇಲ್ಲ ಹಾಗೆ ಅಂತ ಇರುತ್ತೆ. ಬೆಳಿಗ್ಗೆ ಅವರವರ ಕೆಲಸಗಳು, ಎಷ್ಟೋ ಕೆಲಸಗಳಿರುತ್ತೆ. ಆದಷ್ಟು ಅದನ್ನು ಸರಿ ಮಾಡಿಕೊಂಡು ನಮ್ಮ ಒಳ್ಳೆಯದಕ್ಕಾಗಿ ನಾವು ನಮ್ಮ ದೇವರು ಪ್ರೀತಿ ಆಗಬೇಕು ಎಂಬುದಾಗಿ ಅದನ್ನು ಫಾಲೋ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕಷ್ಟೆ. ಎಷ್ಟು ದಿನ ಮುಡಿತೀಯೋ ಅಷ್ಟು ದಿನ ಆ ಪೂಜೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಶಾಸ್ತ್ರಗಳು ಹೇಳೋದು ಬೇರೆ, ಅಂದರೆ ಅವರವರಿಗಿರುವ ಸಂದರ್ಭಗಳು ಬೇರೆ. ಆದ ಕಾರಣ ಆದಷ್ಟು ಆ ಪೂಜೆಯನ್ನು ಮಾಡೋಕ್ಕೆ ನಾವು ಇದರಿಂದ ಏನು ಫಲ ಅಂತಂದರೆ, ನಮ್ಮ ದೇವರು ಪ್ರೀತಿಯಾದ ಅಂತಂದರೆ ನಮಗೆ ಏನು ಬೇಕೋ ಅದು ಅವನೇ ಕೊಡ್ತಾನೆ. ನಾವೇನು ಕೇಳಬೇಕಾಗಿಲ್ಲ. ನಮಗೇನು ಬೇಕು, ಯಾವ ಹೊತ್ತಿಗೆ ಯಾವುದು ಬೇಕು, ಯಾವುದು ತಿಂದರೆ ಜೀರ್ಣ ಆಗೋದು ಹಾಗೆಂತ ಅವನಿಗೆ ತಿಳಿಯೋದು, ಆ ಕಾಲಕ್ಕೆ ಅವನು ಕೊಟ್ಟೇ ಕೊಡ್ತಾನೆ. ಇದು ಭಕ್ತಿ ಒಂದೇ ಇದಕ್ಕೆ ಮುಖ್ಯ. ನಮಗೆ ದೇವರು ಕೊಡ್ತಾನ ಹಾಗೆಂತಿದ್ದರೆ ಸಾಕಷ್ಟೇ. ಆದ ಕಾರಣ ಈ ಧನುರ್ಮಾಸ ಪೂಜೆಯನ್ನು ಒಂದು ದಿನ ಆದಷ್ಟು ಸಾಧ್ಯವಾದಷ್ಟು ಮಾಡೋಕ್ಕೆ ಪ್ರಯತ್ನ ಮಾಡಿರಿ, ದೇವರ ಅನುಗ್ರಹ ಮಾಡಲಿ. ಈ ಮುದ್ಗಾನ್ನ ಅಂತ ಹೇಳ್ತಾರೆ ಇದಕ್ಕೆ. ಮುದ್ಗಾನ್ನ, ಅದಕ್ಕೆ ಹೆಸರು ಬೇಳೆ ಅಕ್ಕಿ ಇದನ್ನು ಹಾಕಿ ಬೇಯಿಸಿ, ಈ ಪೊಂಗಲ್ ಅಂತ ಹೇಳ್ತಾರಲ್ಲ, ಪೊಂಗಲ್ ಮಾದರಿ. ಪೊಂಗಲ್ ಈ ಹುಗ್ಗಿ ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇರಬಹುದು. ಇದನ್ನು ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಇದರಲ್ಲಿರೋ ಪ್ರಮಾಣಗಳು, ಪೊಂಗಲ್ ಅಂದರೆ ಏನು ಮಾಡಬೇಕು ಇದಕ್ಕೆ ಮುದ್ಗಾನ್ನ ಅಂತಂದರೆ, ಮುದ್ಗಂ ತಂಡುಲಮಾನ ಸ್ಯಾತ್ ಉತ್ತಮೋತ್ತಮ ಮುಚ್ಯತೆ ಮಧ್ಯಮಂ ತಂಡುಲಾರ್ಥಂ ಚ ತದರ್ಥಮಂ ಅಧಮಂ ಭವೇತ್ ಮುದ್ಗಂ ತು ದ್ವಿಗುಣಂ ಕೇಚಿತ್ ಪ್ರಶಂಸಂತಿ ಮುನೀಶ್ವರಃ ಯಥಾ ಫಲಂ ಪ್ರಕುರ್ವೇತ ನಹುಯೇತ್ ತಂಡುಲಾರ್ಥತೀಹಿ ತಂಡುಲಾರ್ಥತಃ ಹಾಗೆ ಅಂತ ಅದಕ್ಕೆ ಹೇಳ್ತಾರೆ. ಇದೇನು ಅಂತಂದರೆ, ಮುದ್ಗ ಅಂತಂದರೆ ಹೆಸರು ಬೇಳೆ ಅಕ್ಕಿ, ಹೆಸರು ಬೇಳೆ ಸ್ವಲ್ಪ ಜಾಸ್ತಿಯಾಗಿರಬೇಕು. ಒಂದು ಅಳತೆ, 1 ಟಂಬ್ಲರ್ ಅಕ್ಕಿ ಅಂತಂದರೆ 1.5 ಟಂಬ್ಲರ್ ಹೆಸರುಬೇಳೆ ಹಾಕಬೇಕು. ಅಂದರೆ 1 ಟಂಬ್ಲರ್ ಅಕ್ಕಿಗೆ ಅದು ಬಂದು ಉತ್ತಮವಾದ್ದು. 1 ಟಂಬ್ಲರ್ ಅಕ್ಕಿಗೆ 1 ಟಂಬ್ಲರ್ ಹೆಸರುಬೇಳೆ ಹಾಕಿದರೆ ಅದು ಮಧ್ಯಮ. ಅಕ್ಕಿಗಿಂತ ಬೇಳೆ ಎಷ್ಟು ಕಮ್ಮಿ ಆಗುತ್ತೆಯೋ ಅದು ಇನ್ನೂ ಅಧಮ ಮಧ್ಯಮ ಹಾಗೆ ಅಂತ ಹೇಳ್ತಾರೆ. ಅಕ್ಕಿಗಿಂತಲೂ ಹೆಸರುಬೇಳೆ ಜಾಸ್ತಿ ಇರಬೇಕು, ಅಕ್ಕಿ ಕಡಿಮೆ ಆಗಿರಬೇಕು ಹೀಗೆ ಅಂತ ಈ ಹುಗ್ಗಿಯ ಪ್ರಮಾಣ ಅಂತ ಹೇಳ್ತಾರೆ. ಇದು ಕೃಷ್ಣದೇವರೇ ಬ್ರಹ್ಮದೇವರಿಗೆ ಹೇಳಿದ ವಿಷಯಗಳಿದು. ಆದ ಕಾರಣ ಇದನ್ನು ಮಾಡಿ ಎಲ್ಲರೂ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಶ್ರೀಕೃಷ್ಣಾಯ ನಮಃ.